Divine Grace Igniter. ಶಿಲುಬೆಯಾದಿ ಆರಂಭವಾದದ್ದು ಹೇಗೆ? ಯೇಸು ಸ್ವಾಮಿಯ ಜನನ, ಜೀವನ, ಯಾತನೆ, ಮರಣ ಹಾಗೂ ಪುನರುತ್ಥಾನದ ಒಂದು ಕಟ್ಟುಕತೆಯಲ್ಲ ಅಥವಾ ದಂತಕಥೆಯಲ್ಲ. ಅದೊಂದು ಚಾರಿತ್ರಿಕ ಘಟನೆಯಾಗಿದೆ. ಸರಿಸುಮಾರು 2000 ವರ್ಷಗಳ ಹಿಂದೆ ಈ ಲೋಕದಲ್ಲಿ ಜನಿಸಿ ರೋಮನ್ ಚಕ್ರಾಧಿಪತ್ಯದಲ್ಲಿ ಜೀವಿಸಿ ನೂತನ ಯುಗಕ್ಕೆ ನಾಂದಿ ಹಾಡಿದ ಯುಗಪುರುಷ ಕ್ರಿಸ್ತ ಯೂದ ಸಂಪ್ರದಾಯದಲ್ಲಿ ಜನಿಸಿದ ಯೇಸು ಕ್ರಿಸ್ತರು. ಯೂದ ಸಂಪ್ರದಾಯಸ್ಥರಾಗಿಯೇ ಜೀವಿಸಿ ಅಂದಿನ ಸಮಾಜದಲ್ಲಿ ಕ್ರಾಂತಿಕಾರಕ ಬೋಧನೆಗಳ ಮೂಲಕ ಆ ಕಾಲದಲ್ಲಿ ಪ್ರಜೆಗಳನ್ನು ಆಳುವವರ ಕೆಂಗಣ್ಣಿಗೆ ಗುರಿಯಾದರು. ಪ್ರಧಾನ ಯಾಜಕ ಕಾಯಿಫನ ಶಿಫಾರಸ್ಸಿನಂತೆ ರೋಮನ್ ರಾಜ್ಯಪಾಲ ಪೋನ್ಸಿಯಸ್ ಪಿಲಾತ ಯೇಸುವಿಗೆ ಮರಣದಂಡನೆ ವಿಧಿಸುತ್ತಾನೆ. ಮತ್ತಾಯ, ಮಾರ್ಕ, ಲೂಕ ಮತ್ತು ಯೋವಾನರ ಶುಭ ಸಂದೇಶದಲ್ಲಿ ಲಿಖಿತವಾಗಿರುವಂತೆ ಯೇಸು ಸ್ವಾಮಿಗೆ ಶಿಲುಬೆಯ ಮರಣದಂಡನೆಯನ್ನು ವಿಧಿಸಲಾಗುತ್ತದೆ. ಮರಣದಂಡನೆಯನ್ನು ವಿಧಿಸುವವರೆಗಿನಿಂದ ಆರಂಭವಾಗಿ ಯೇಸುವಿನ ಮೃತ ಶರೀರವನ್ನು ಭೂಸ್ಥಾಪನೆ ಮಾಡುವವರೆಗೆ ಯೇಸು ನಡೆದ ಆ ಕಷ್ಟಕರ ಹಾದಿಯನ್ನು, ಮುಖ್ಯವಾಗಿ ಅವರ ಯಾತನೆ ಹಾಗೂ ಮರಣವನ್ನು ಧ್ಯಾನಿಸುವುದೇ ಶಿಲುಬೆಯಾದಿಯಾಗಿದೆ. ಹಾಗಾದರೆ ಶಿಲುಬೆ ಹಾದಿಯ ಭಕ್ತಿ ಆಚರಣೆ ಆರಂಭವಾದದ್ದು ಹೇಗೆ? ಯೇಸು ಸ್ವಾಮಿಯ ಸ್ವರ್ಗಾರೋಹಣದ ಬಳಿಕ ಯೇಸು ಸ್ವಾಮಿಯನ್ನು ನಂಬಿದ ಅನೇಕ ಭಕ್ತ ವಿಶ್ವಾಸಿಗಳು ಪವಿತ್ರ ನಾಡಾದ ಜೆರುಸಲೇಮ್ ತೀರ್ಥಯಾತ್ರೆಯನ್ನು ಕೈಗೊಳ್ಳಲಾರಂಭಿಸಿದರು. ಯೇಸುವಿನ ಗೋಲ್ಗತ್ತ ಯಾತ್ರೆಯ ಸ್ಥಳಗಳನ್ನು ನೋಡಿ ನಿಂತು ಅವರ ಯಾತನೆಯಲ್ಲಿ ಭಾಗಿಯಾಗಿ ಧ್ಯಾನಿಸಿ ಪ್ರಾರ್ಥಿಸಿ ವಿಶ್ವಾಸವನ್ನು ವೃದ್ಧಿಸಿಕೊಂಡು ತಮ್ಮ ಊರುಗಳಿಗೆ ಹಿಂತಿರುಗುತ್ತಿದ್ದರು. ಆದರೆ ಎಲ್ಲ ಭಕ್ತಾದಿಗಳಿಗೂ ಈ ಪವಿತ್ರ ನಾಡಾದ ಜೆರುಸಲೇಮ್ ತೀರ್ಥಯಾತ್ರೆ ಸಾಧ್ಯವಾಗಲಿಲ್ಲ. ಇದನ್ನು ಮನಗಂಡ ಫ್ರಾನ್ಸಿಸ್ಕನರ್, ಅಂದರೆ ಅಸಿಸಿಯ ಸಂತ ಫ್ರಾನ್ಸಿಸರ ಸಭೆಗೆ ಸೇರಿದ ಸನ್ಯಾಸಿಯರು ಯೇಸು ಸ್ವಾಮಿಯ ಕಲ್ವಾರಿ ಬೆಟ್ಟದ ಹಾದಿಯನ್ನು ಪ್ರತಿಬಿಂಬಿಸುವ ಪ್ರತಿಮೆಗಳನ್ನು ಅಥವಾ ಗುಡಿಗೋಪುರಗಳನ್ನು ನಿರ್ಮಿಸಲು ಅನುಮತಿಯನ್ನು ವಿಶ್ವಗುರುಗಳ ಬಳಿ ಕೇಳಿಕೊಂಡರು. 1686ರಲ್ಲಿ ಅಂದಿನ ವಿಶ್ವಗುರುಗಳಾದ 11ನೆಯ ಇನ್ನೋಸೆಂಟರು ಯೇಸುವಿನ ಯಾತನೆ ಮತ್ತು ಮರಣವನ್ನು ಪ್ರತಿಬಿಂಬಿಸುವ ಪ್ರತಿಮೆಗಳನ್ನು, ಚಿತ್ರಪಟಗಳನ್ನು ನಿರ್ಮಿಸಿ ಸಾರ್ವಜನಿಕ ಭಕ್ತಿ ಆಚರಣೆಗಳನ್ನು ಕೈಗೊಳ್ಳುವಂತೆ ಅಧಿಕೃತ ಅನುಮತಿ ಇತ್ತರು. ಅಲ್ಲಿಯವರೆಗೂ ಯೇಸು ಸ್ವಾಮಿಯ ಯಾತನೆ ಮತ್ತು ಮರಣವನ್ನು ಪ್ರತಿಬಿಂಬಿಸುವ ಚಿತ್ರ ನಿರ್ಮಾಣ, ಅದರ ಭಕ್ತಿ ಆಚರಣೆ ಫ್ರಾನ್ಸಿಸ್ಕನ್ನರಿಗೆ ಮಾತ್ರ ಸೀಮಿತವಾಗಿತ್ತು. ಭಕ್ತ ವಿಶ್ವಾಸಿಗಳು ಅವರಿರುವ ಆಶ್ರಮದಲ್ಲಿ ಅಥವಾ ಅವರು ಸ್ಥಾಪಿಸಿರುವ ದೇವಾಲಯದಲ್ಲಿ ಶಿಲುಬೆ ಹಾದಿಯ ಭಕ್ತಿ ಆಚರಣೆ ಮಾಡಬೇಕಿತ್ತು. ಆದರೆ 1731ರಲ್ಲಿ ವಿಶ್ವಗುರು 12ನೆಯ ಕ್ಲೆಮೆಂಟರು ಸರ್ವರಿಗೂ ಶಿಲುಬೆ ಹಾದಿಯ ಸ್ಥಾಪನೆ ಹಾಗೂ ಭಕ್ತಿ ಆಚರಣೆಯನ್ನು ಮುಕ್ತಗೊಳಿಸಿದರು. ಆದರೆ ಫ್ರಾನ್ಸಿಸ್ಕನ್ನರು ಗುರುಗಳು ಆ ಪ್ರತಿಮೆಗಳನ್ನು ಅಥವಾ ಚಿತ್ರಪಟಗಳನ್ನು ಆಶೀರ್ವದಿಸಿ ಪವಿತ್ರೀಕರಿಸಬೇಕಾಗಿತ್ತು. ಅದೇ ವರ್ಷ ಶಿಲುಬೆಯಾದಿಯ ಸ್ಥಳಗಳನ್ನು 14ಕ್ಕೆ ನಿಗದಿಪಡಿಸಲಾಯಿತು. ಆದರೆ ಈ 14 ಸ್ಥಳಗಳು ಪೂರ್ತಿಯಾಗಿ ಬೈಬಲ್ ಆಧಾರಿತವಲ್ಲವಾದರೂ ಕೆಲವು ಸ್ಥಳಗಳನ್ನು ಪಾಲಿಸಿಕೊಂಡು ಬಂದ ಸಂಪ್ರದಾಯದಿಂದ ಎರವಲು ಪಡೆಯಲಾಗಿದೆ. ಇದಾದ ನಂತರ ಶತಮಾನಗಳಿಂದಲೂ ಶಿಲುಬೆಯಾದಿಯು ತಪಸ್ಸು ಕಾಲದ ಒಂದು ಪ್ರಮುಖ ಭಕ್ತಿಯಾಚರಣೆಯಾಗಿದೆ. ಇದು ದೇವಾಲಯಗಳಲ್ಲೂ ಪ್ರಾರ್ಥನಾ ಮಂದಿರಗಳಲ್ಲಿ ಶಿಲುಬೆ ಹಾದಿಯ ಚಿತ್ರಪಟಗಳ ಸ್ಥಾಪನೆ, ತಪಸ್ಸು ಕಾಲದಲ್ಲಿ ಶಿಲುಬೆ ಹಾದಿ ಮಾಡುವುದು ಪ್ರಮುಖವಾಗಿದೆ. ಶಿಲುಬೆ ಹಾದಿ ಒಂದು ಪ್ರಸಿದ್ಧ ಭಕ್ತಿ ಆಚರಣೆಯೇ ಹೊರತು ಒಂದು ಸಂಸ್ಕಾರವಲ್ಲ. 1991ರಲ್ಲಿ ವಿಶ್ವಗುರು ಸಂತ ದ್ವಿತೀಯ ಜಾನ್ ಪಾಲರು ಬೈಬಲ್ ಆಧಾರಿತ ಶಿಲುಬೆಯಾದಿಯನ್ನು ಪ್ರಚಾರಪಡಿಸಿದರು. ಪ್ರಸ್ತುತ ನಾವು ಈ ಶಿಲುಬೆಯಾದಿಯ ಮುಖಾಂತರ ಸಾಮಾಜಿಕ ಸಮಸ್ಯೆಗಳನ್ನು ಧ್ಯಾನಿಸಲು, ಜೀವನದ ವಿವಿಧ ಆಯಾಮಗಳನ್ನು ಶಿಲುಬೆಯಾದಿಯ ಮುಖಾಂತರ ಧ್ಯಾನಿಸಲು ಸಹಾಯಕವಾಗಿದೆ. ಅದೇನೇ ಆದರೂ ಶಿಲುಬೆಯಾದಿಯ ಪ್ರಮುಖ ಉದ್ದೇಶ ಯೇಸು ಸ್ವಾಮಿ ಮನುಕುಲ ರಕ್ಷಣೆಗಾಗಿ ಅಥವಾ ಉದ್ಧಾರಕ್ಕಾಗಿ ತಾವು ಅನುಭವಿಸಿದ ಘೋರ ಯಾತನೆಯನ್ನು, ಮನ ಕಲುಕುವ ಹೃದಯ ವಿದ್ರಾವಕ ಹಿಂಸೆಯನ್ನು ಧ್ಯಾನಿಸಿ ನಾವು ಮನ ಪರಿವರ್ತನೆಗೊಂಡು ಯೇಸು ತೋರಿದ ಹಾದಿಯಲ್ಲಿ
ಜೀವಿಸುವುದಾಗಿದೆ. ಆದ್ದರಿಂದ ಈ ಶಿಲುಬೆಯ ಹಾದಿಯಲ್ಲಿ ನಾವೆಲ್ಲರೂ ಭಕ್ತಿಯಿಂದ, ವಿಶ್ವಾಸದಿಂದ ಪಾಲ್ಗೊಳ್ಳೋಣ ಮತ್ತು ಕ್ರಿಸ್ತನೊಂದಿಗೆ ಕಲ್ವಾರಿ ಬುಡದವರೆಗೂ ಅವರೊಂದಿಗೆ ಸಾಗೋಣ. ಸಂತರ ಕಥೆಗಳು, ದೇವರ ವಾಕ್ಯದ ಪ್ರಬೋಧನೆ ಹಾಗೂ ಮತ್ತಿತರ ಆಧ್ಯಾತ್ಮಿಕ ವಿಷಯಗಳನ್ನು ಆಲಿಸಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಡಿವೈನ್ ಗ್ರೇಸ್ ಇಗ್ನೈಟರ್.